ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಈ ವ್ಲಾಗ್ ಆಲ್ಮೋಸ್ಟ್ ಹೋದ ಸಂಡೇ ವ್ಲಾಗ್ ಆಗಿರುತ್ತೆ. ಅಂದರೆ ನಾವು ಮೈಸೂರಿಗೆ ಹೋಗಿದ್ವಲ್ಲ, ಅದೇ ವ್ಲಾಗ್ನ ಕಂಟಿನ್ಯೂಷನ್ ಪಾರ್ಟ್ 3 ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಹಬ್ಬದ ಪ್ರಿಪ್ರೇಷನ್ ಹಾಗೆ ಹುಷಾರಿಲ್ದಿರೋ ಕಾರಣ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಪಯಣಕ್ಕೆ ಹೋದಾಗ ಪಯಣದಲ್ಲಿ ಬರೀ ಕಾರ್ ಮ್ಯೂಸಿಯಂ ಅಷ್ಟೇ ಅಲ್ಲ, ಅಲ್ಲಿ ಇನ್ನೊಂದು ಪಾರ್ಟ್ ಆಗಿ ಅಂದರೆ ತುಳುನಾಡಲ್ಲಿ ಏನೆಲ್ಲ ಯೂಸ್ ಮಾಡ್ತಾರೆ, ಮಂಗಳೂರು, ಉಡುಪಿ ಹಾಗೆ ಕುಂದಾಪುರ ಸೈಡ್ ಏನೇನೆಲ್ಲ ಯೂಸ್ ಮಾಡ್ತಾರೆ ಅನ್ನೋ ವಸ್ತುಗಳನ್ನು ಕೂಡ ಇಲ್ಲಿ ಮ್ಯೂಸಿಯಂ ಥರ ಮಾಡಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಒಂದೊಂದು ವಸ್ತುನು ಕೂಡ ಕಲೆಕ್ಟ್ ಮಾಡಿ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಹಾಗೆ ಅಲ್ಲಿ ರೈಟಿಂಗಲ್ಲಿ ಕೂಡ ಬರೆದಿದ್ದಾರೆ ಅದು ಏನಕ್ಕೆ ಯೂಸ್ ಮಾಡ್ತಿದ್ರು ಅಂತ. ತುಂಬಾ ಚೆನ್ನಾಗಿತ್ತು. ಕಾಯಿ ತುರಿಯೋ ಮಣೆಯಿಂದ ಹಿಡಿದು ಹಾಗೆ ಗರ್ಗಸ, ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಜ್ಜಿಗೆ ಕಡಿಯೋ ಅಂಥದ್ದು ಇರ್ಬೋದು, ಅಂಡೆ, ಈ ಥರದ್ದನ್ನೆಲ್ಲದನ್ನು ಕೂಡ ಮ್ಯೂಸಿಯಂ ಥರ ಮಾಡಿ ಇಟ್ಟಿದ್ದಾರೆ. ನಾನಲ್ಲಿ ತುಳುನಾಡಲ್ಲಿ ಯೂಸ್ ಮಾಡುವಂಥ ವಸ್ತುಗಳು ಮಾತ್ರ ಅಲ್ಲ, ಅದರಲ್ಲಿ ಕೆಲವೊಂದು ವಸ್ತುಗಳನ್ನ ನಾವು ಕೂಡ ಯೂಸ್ ಮಾಡ್ತಾ ಇದ್ವಿ. ಚಿಕ್ಕ ಹುಡುಗರಲ್ಲಿದ್ದಾಗ ಅಪ್ಪ ಅಮ್ಮ ಯೂಸ್ ಮಾಡ್ತಾಯಿದ್ರು. ಆ ಥರದ ವಸ್ತುಗಳನ್ನು ಕೂಡ ನೋಡಿದೆ. ಇನ್ನು ಕೆಲವು ವಸ್ತುಗಳನ್ನು ನಾನು ನೋಡೇ ಇರಲಿಲ್ಲ. ಆ ಥರ ವಸ್ತುಗಳು ಕೂಡ ಇಲ್ಲಿದ್ದು. ಸೇರು, ಅಚ್ಚೇರು, ಪಾವು ಅಂತೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲದನ್ನು ಕೂಡ ಚಿಕ್ಕ ಚಿಕ್ಕ ವಸ್ತುಗಳನ್ನು ಕೂಡ ಇಟ್ಟಿದ್ರು. ಸ್ಪೂನಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ನೀವೇನಾದರೂ ಒಂದ್ಸಲ ಮೈಸೂರು ವಿಸಿಟ್ ಮಾಡಿದ್ರೆ, ಯಾರೆಲ್ಲ ಪಯಣನ ವಿಸಿಟ್ ಮಾಡಿಲ್ಲ ಒಂದ್ಸಲ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕೂಡ ನೋಡ್ಬೋದು, ಅಷ್ಟು ಚೆನ್ನಾಗಿದೆ ಪಯಣ. ನಾನು ಹೋದ ವ್ಲಾಗಲ್ಲಿ ಒಂದು ತಪ್ಪನ್ನ ಮಾಡಿಬಿಟ್ಟಿದ್ದೆ. ಏನಪ್ಪ ಅಂತ ಹೇಳಿದ್ರೆ, ಪಯಣಕ್ಕೆ ಹೋಗಬೇಕಾದ್ರೆ ವಿಸಿಟಿಂಗ್ ಚಾರ್ಜ್ 100 ರೂಪಿ ಅಂತ. ಬಟ್ 100 ರೂಪಿ ಅಲ್ಲ, ಇಲ್ಲಿ 50 ರೂಪಿ ಅಷ್ಟೇ ಅಂತೆ. ಪರ್ ಹೆಡ್ 50 ರೂಪಿ ಅಷ್ಟೇ. ನಾವು 4 ಮೆಂಬರ್ಸ್ ಇರೋದ್ರಿಂದ 200 ರೂಪಿ ಆಗಿದೆ. 50 ರೂಪಾಯಿಗೆ ಎಷ್ಟೆಲ್ಲ ತಿಳ್ಕೊಬೋದು, ಎಷ್ಟೆಲ್ಲ ನೋಡ್ಬೋದು ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. 50 ರೂಪಾಯಿನ ನಾವು ಎಲ್ಲೋ ಕಳೆದು ಎಲ್ಲೋ ಖರ್ಚು ಮಾಡ್ತೀವಿ. ಬಟ್ ಇಂಥ ಪ್ಲೇಸಲ್ಲಿ 50 ರೂಪಾಯಿ ಕೊಟ್ಟು ನೋಡೋದು ನಿಜವಾಗ್ಲೂ ವರ್ತ್ ಇದೆ ಅಂತ ನನಗನ್ನಿಸ್ತು. ನಾವು ಪಯಣದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಂತೂ ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಪ್ರತಿಯೊಂದನ್ನು ನೋಡಿ ತಿಳ್ಕೊಳೋ ಅಂಥದ್ದು ತುಂಬ ಇತ್ತು. ಅಲ್ಲಿ ನಾವು ಹಿಂದಿನ ಕಾಲದಲ್ಲಿ ಬರೀತಿದ್ದಂಥ ಬರವಣಿಗೆ ಆಗಿರ್ಬೋದು, ಐರನ್ ಬಾಕ್ಸ್ ಇರ್ಬೋದು, ಅಥವಾ ಅವ್ರು ಯೂಸ್ ಮಾಡ್ತಿದ್ದಂಥ ಕೋವಿ ಅಂದರೆ ಗನ್ ಇರ್ಬೋದು, ಗಡಿಯಾರ, ಮತ್ತು ಅವ್ರು ಯೂಸ್ ಮಾಡ್ತಿದ್ದಂಥ ಪೈಂಟಿಂಗಲ್ಲಿ ಮಾಡಿರುವಂಥ ದೇವ್ರ ಫೋಟೋಗಳಾಗಿರ್ಬೋದು, ಹಾಗೆ ಇನ್ನೂ ಏನೇನೋ ವಸ್ತುಗಳಿದ್ದು ನೋಡಿದ್ರಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದು. ನನಗೆ ಕಾರ್ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಹಾಗಾಗಿ ನನಗೆ ಈ ತುಳುನಾಡಿನ ವಿಶೇಷತೆಗಳು ನನಗೆ ಮೊದಲೇ ಮಲೆನಾಡು ಅಂದರೆ ತುಂಬಾ ಇಷ್ಟ. ಆ ಸೈಡನ್ನ ನಾನು ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತೀನಿ. ಅದರಲ್ಲೂ ಅಲ್ಲಿ ಯೂಸ್ ಮಾಡುವಂಥ ವಸ್ತುಗಳನ್ನೆಲ್ಲ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಪಯಣನ ಕಂಪ್ಲೀಟಾಗಿ ನೋಡಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಯಾವುದೇ ಪ್ಲೇಸ್ಗೂ ಹೋಗೋ ಮೂಡಲ್ಲಿರಲ್ಲ. ಯಾಕೆಂದರೆ ತುಂಬ ಬಿಸಿಲು, ಆಲ್ರೆಡಿ ಸ್ವಲ್ಪ ಸುಸ್ತಾಗ್ತಾಯಿತ್ತು. ಹಾಗಾಗಿ ಒಂದು ಒಳ್ಳೆ ಪ್ಲೇಸಲ್ಲಿ ಊಟನ ಮಾಡಿಕೊಂಡು ನೆಕ್ಸ್ಟು ಮನೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಊಟನ ಮಾಡೋದಕ್ಕೆ ಚೂಸ್ ಮಾಡಿದ್ದು ಪಯಣಕ್ಕೆ ನಿಯರ್ ಬೈ ಆಗಿರೋ ಫಿಶ್ ಲ್ಯಾಂಡಲ್ಲಿ. ತುಂಬಾ ಚೆನ್ನಾಗಿತ್ತು. ಆಂಬಿಯನ್ಸ್ ಅಂತೂ ಹೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಈ ಪ್ಲೇಸಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡೂ ಸಿಗುತ್ತೆ. ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಬರೀ ವೆಜ್ ಮಾತ್ರ ಟ್ರೈ ಮಾಡಿದ್ವಿ. ಊಟ ಅಂತೂ
ತುಂಬಾ ಚೆನ್ನಾಗಿತ್ತು. ನನಗೆ ಊಟಕ್ಕಿಂತ ಅಲ್ಲಿನ ಆ್ಯಂಬಿಯನ್ಸ್ ತುಂಬಾ ಇಷ್ಟ ಆಯಿತು. ಅಲ್ಲಿ ಅವ್ರು ಸಾಕಿರುವಂಥ ಹಸು ಕರುಗಳಾಗಿರ್ಬೋದು, ಹಾಗೆ ಅವ್ರು ನೋಡ್ಕೊಳ್ಳೋ ಅಂಥ ಶೈಲಿ ಆಗಿರ್ಬೋದು, ಹಾಗೆ ಅವಕ್ಕೆ ಅಂತಲೇ ಸಪ್ರೇಟಾಗಿ ಮಾಡಿರೋ ಅಂಥ ಕೊಟ್ಟಿಗೆ, ಅದರ ನೀಟ್ನೆಸ್ಸು ಮತ್ತು ಅದಕ್ಕೆ ಹಾಕುವಂಥ ಫುಡ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಗ್ರೀನರಿನೇ ಇದೆ. ಹಾಗೆ ನಾವು ಹೋದಾಗ ಅಷ್ಟು ಜನ ಇರಲಿಲ್ಲ, ಬಟ್ ನಾವು ಬರಬೇಕಾದ್ರಂತೂ ತುಂಬಾ ಜನ ಇದ್ದರು. ನಮಗೆ ಅಲ್ಲಿದ್ದಷ್ಟು ಟೈಮ್ ಕೂಡ ನಾವು ಯಾವುದೋ ಹಳ್ಳೀಲಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀವಿ, ಹಾಗೆ ಯಾವುದೋ ಮರಗಳ ಸುತ್ತ ಇದ್ದೀವಿ ಅನ್ನೋ ಅಷ್ಟು ಫೀಲ್ ಆಗ್ತಾಯಿತ್ತು. ಹಾಗೆ ಎಷ್ಟೇ ಬಿಸಿಲಿದ್ರೂ ಕೂಡ ಇದ್ರೊಳಗಡೆ ಬಂದ ತಕ್ಷಣ ಫುಲ್ಲು ತಣ್ಣಗಾಗುತ್ತೆ, ಅಷ್ಟು ಚೆನ್ನಾಗಿತ್ತು. ಬರೀ ಹೊರಗಡೆ ಮಾತ್ರ ಅಲ್ಲ, ಒಳಗಡೆನೂ ಕೂಡ ತುಂಬಾ ಚೆನ್ನಾಗಿತ್ತು. ಅವರ ನೀಟ್ನೆಸ್ಸು, ಡಿಸಿಪ್ಲೀನು ತುಂಬಾ ಇಷ್ಟ ಆಯಿತು. ನೀವು ಯಾರಾದರೂ ಮೈಸೂರು ಕಡೆ ವಿಸಿಟ್ ಮಾಡ್ತಾಯಿದ್ರೆ ಫಿಶ್ ಲ್ಯಾಂಡ್ಗೆ ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ನಾವು ಊಟಕ್ಕೆ ಅಂತ ಹೇಳಿ ಒಂದು 5-6 ಥರ ವೆರೈಟೀಸ್ನ ಆರ್ಡರ್ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ನಾವು ಊಟ ಮಾಡ್ತಾ ಹಾಗೆ ಒಬ್ಬರು ಸೆಲೆಬ್ರಿಟಿನೂ ಕೂಡ ನೋಡಿದ್ವಿ. ಅವರನ್ನು ನೋಡಿ ಮಾತಾಡಿಸ್ಬೇಕು ಅಂತ ಹೇಳಿ ಊಟನೂ ಕೂಡ ಮುಗಿಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅವ್ರ ಹತ್ರ ಹೋಗಿ ಮಾತಾಡಿದ ತಕ್ಷಣ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಹಾಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ನನಗಂತೂ ನಾನು ನೋಡಿದ್ರಲ್ಲಿ ಇಷ್ಟು ನೀಟಾಗಿ ರೆಸ್ಪಾನ್ಸ್ ಮಾಡಿದ್ದು ಅಂತ ಅಂದರೆ ಇವರೊಬ್ಬರೇ ಅಂತ ಅನಿಸುತ್ತೆ. ಅದು ಯಾರು ಅಂತ ಹೇಳಿದ್ರೆ ರಘು ಮುಖರ್ಜಿ ಅವರು ಕೂಡ ಅಲ್ಲೇ ಊಟಕ್ಕೆ ಅಂತ ಹೇಳಿ ಬಂದಿದ್ರು. ಆವಾಗ ಅವರು ನಮಗೆ ಸಿಕ್ಕಿದ್ರು. ಊಟನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಬೆಂಗಳೂರು ಕಡೆ ಹೊರಟ್ವಿ. ನಮಗಂತೂ ಬರೋದ್ರೊಳಗಡೆನೆ 5 o'clock ಆಗಿತ್ತು. ಎಷ್ಟೊತ್ತಿಗೆ ಮನೆಗೆ ಬಂದು ರೆಸ್ಟ್ ಮಾಡ್ತೀವೋ ಅನ್ನೋ ಥರ ಆಗಿತ್ತು. ಇನ್ನು ಸಂಜೆ ಮೇಲೆ ನಾವು ಮದ್ದೂರಮ್ಮನ ಜಾತ್ರೆಗೆ ಹೋಗೋಣ ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಅವತ್ತೇ ಲಾಸ್ಟ್ ಡೇ ಆಗಿತ್ತು. ಹಾಗಾಗಿ ಇವತ್ತು ಹೋಗಿ ಬಂದುಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ 5 ಗಂಟೆಗೆ ಬಂದಮೇಲೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡೋಣ, ಆಮೇಲೆ ಎದ್ದು ಹೋಗೋಣ, ಹೇಗಿದ್ರು ಜಾತ್ರೆ ನೈಟ್ ಟೈಮ್ ಎಲ್ಲ ಇರುತ್ತಲ್ವ ಅಂತ ಅಂದ್ಕೊಂಡು 5 ಗಂಟೆಯಿಂದ ನೈಟ್ 8 ಗಂಟೆವರೆಗೂ ಕೂಡ ಮನೇಲೇ ರೆಸ್ಟ್ ಮಾಡಿದ್ವಿ. ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿ ಮದ್ದೂರಮ್ಮನ ಜಾತ್ರೆ ನೋಡೋಣ ಅಂತ ಹೇಳಿದ್ವಿ. ಉಸ್ಕೂರಲ್ಲಿ ನಡೆಯುವಂಥ ಮದ್ದೂರಮ್ಮನ ಜಾತ್ರೆಗೆ ಹೊರಟ್ವಿ. ಹೋಗೋಕ್ಕೂ ಮುಂಚೆನೇ ಊಟ ಮಾಡಿಕೊಂಡೇ ಹೋಗಿಬಿಡೋಣ ಅಂತ ಹೇಳಿ ನಾವಿಲ್ಲೇ ನಿಯರ್ ಬೈ ಇರೋ ಚಂದಾಪುರದಲ್ಲಿ ನಮ್ಮ ಮನೆಯವರು ಅಲ್ಲಿ ಊಟ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ರು. ಅಲ್ಲೇ ಊಟ ಮಾಡಿಕೊಂಡು ಟೇಸ್ಟ್ ನೋಡೋಣ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಅಲ್ಲಿ ಊಟ ಕೂಡ ಚೆನ್ನಾಗಿತ್ತು. ತಿಂದ್ಕೊಂಡು ನೆಕ್ಸ್ಟು ಹುಸ್ಕೂರ್ಗೂ ಕೂಡ ಹೋದ್ವಿ. ನಾವು ಹೋಗೋದ್ರೊಳಗಡೆ ಆಲ್ರೆಡಿ ಜಾತ್ರೆ ಎಲ್ಲ ಮುಗ್ದೋಗಿ ಇನ್ನೇನು ಲಾಸ್ಟ್ ಡೇ ಅಲ್ವಾ, ಲಾಸ್ಟ್ ಡೇ ಹೇಗಿರುತ್ತೆ ಆ ಥರ ಇತ್ತು. ತುಂಬಾ ಜನ ಇದ್ದರು. ನೈಟ್ ಆದರೂ ಕೂಡ ತುಂಬ ಜನ ಇದ್ದರು. ಜಾತ್ರೆಗೆ ಯಾರೆಲ್ಲ ಹೋಗ್ತಾರೆ ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ಬಸ್ನೂ ಕೂಡ ಬಿಟ್ಟಿದ್ದರು. ಸೊ ಹೋಗೋ ಬರೋರಿಗೆ ಏನು ತೊಂದರೆ ಇರಲಿಲ್ಲ. ಬಟ್ ನನಗೆ ಪರ್ಸ್ನಲಿ ಈ ಜಾತ್ರೆ ಅಷ್ಟು ಸೇಫ್ ಅಂತ ಅನ್ನಿಸ್ಲಿಲ್ಲ. ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿದ್ದಂಥ ತುಂಬ ಜನ ಗಂಡ್ಮಕ್ಳು ಬಿಹೇವಿಯರೇ ಒಂಥರ ಇತ್ತು. ಎಲ್ಲರೂ ಅಂತ ನಾನು ಹೇಳಲ್ಲ, ತುಂಬ ಜನ, ಒಂದು 100%ಗೆ 90% ಜನದ ಗಂಡ್ಮಕ್ಳು ಬಿಹೇವಿಯರು ಒಂದು ಸ್ವಲ್ಪನೂ ಕೂಡ ಚೆನ್ನಾಗಿರಲಿಲ್ಲ. ಒಂಥರ ಯಾರಾದರೂ ನಮ್ಮ ಜೊತೆ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ಒಂಥರ ಮೈ ಮೇಲೆ ಬೀಳೋ ಥರ ಬರೋರು, ಮತ್ತು ಒಂಥರ ರ್ಯಾಶಾಗಿ ಬಿಹೇವ್ ಮಾಡೋರು. ನನಗಂತೂ ಪರ್ಸ್ನಲಿ ಒಂದು ಸ್ವಲ್ಪನೂ ಕೂಡ ಇಷ್ಟ ಆಗಲಿಲ್ಲ. ನನಗನ್ಸೋದು ಹೆಣ್ಮಕ್ಳಿಗೆ ಈ ಥರ ಪ್ಲೇಸು, ಅದರಲ್ಲೂ ನೈಟ್ ಹೊತ್ತು ಸೇಫ್ ಅಲ್ಲ ಅಂತ ಅನ್ನಿಸ್ತು. ನಾವು ಕೂಡ ಒಂದು ಸ್ವಲ್ಪ ಹೊತ್ತಷ್ಟೇ ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು. ಆ ಸೌಂಡು ಮತ್ತು ಆ ಕಿರಿಕಿರಿ ಸ್ವಲ್ಪ ಜಾಸ್ತಿನೇ ತಲೆನೋವು ಬರಿಸ್ತು. ದೇವಸ್ಥಾನನೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹಾಗೆ ತೇರನ್ನೆಲ್ಲ ಕೂಡ ನೋಡಿಕೊಂಡು ನಾವು ಕೂಡ ಇನ್ನು ಹೊರಟು ಬಿಡೋಣ ಅಂತ ಹೇಳಿ ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ. ನನಗೆ ಅನಿಸಿದ್ದು ನಮಗೆ ಮೈಸೂರಿಗೆ ಹೋಗಿ ಬಂದಿದ್ದು ಅಷ್ಟು ಸುಸ್ತಾಗಲಿಲ್ಲ. ಬಟ್ ಆ ಜಾತ್ರೆಗೆ ಹೋಗಿ ಬಂದಾದಮೇಲೆ ಸ್ವಲ್ಪ ಜಾಸ್ತಿನೇ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂತಂದರೆ ಅಲ್ಲಿದ್ದಂಥ ಸೌಂಡು ಅಷ್ಟು ಎಫೆಕ್ಟಿವ್ ಆಗಿತ್ತು. ಇನ್ನು ಮನೆಗೆ ಬಂದು ಮಾತ್ರೆನೂ ಕೂಡ ತಗೊಂಡು ಒಂದು ಲೋಟ ಕಾಫಿನೂ ಕೂಡ ಕುಡಿದು ನಮ್ಮ ಡೇನ ಮುಗಿಸ್ತೀವಿ. ಇದಿಷ್ಟು ಕೂಡ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.